ಬೆಂಗಳೂರಲ್ಲಿ ಐಎಎಸ್ ಅಧಿಕಾರಿ ಮೇಲೆ ಲೋಕ ರೇಡ್ ಆಗಿದೆ. ಹಿಂದಿನ ಬೆಂಗಳೂರು ಹೆಚ್ಚುವರಿ ಡಿಸಿ ವಾಸಂತಿ ಅಮರ್ ಮೇಲೆ ರೇಡ್ ಆಗಿರೋದು. ಸರ್ಕಾರಿ ಜಮೀನನ್ನ ಖಾಸಗಿ ವ್ಯಕ್ತಿಗಳಿಗೆ ಪರಭಾರೆ ಮಾಡಿದಂತ ಆರೋಪ ಇವರ ಮೇಲಿದೆ. ಹಿಂದಿನ ಬೆಂಗಳೂರು ಹೆಚ್ಚುವರಿ ಡಿಸಿ ಆಗಿದ್ದಂತ ಸಂದರ್ಭದಲ್ಲಿ ಸರ್ಕಾರಿ ಜಮೀನನ್ನ ಖಾಸಗಿ ವ್ಯಕ್ತಿಗಳಿಗೆ ಪರಭಾರೆ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೇಡ್ ಆಗಿದೆ. ದಾಸನಪುರ ಬಳಿಯ 10 ಎಕರೆ ಜಮೀನನ್ನ ಪರಭಾರೆ ಮಾಡಿದ್ದಾರೆ ಖಾಸಗಿ ಅವರಿಗೆ ಅಂತ ಹೇಳಿ ಆರೋಪಗಳು ಕೇಳಿಬಂದಿದೆ. 10 ಕೋಟಿ ಇದಕ್ಕೆ ಲಂಚವನ್ನ ಪಡೆದಿದ್ದಾರೆ ಅನ್ನೋ ಆರೋಪದ ಮೇಲೇನೆ ಲೋಕಾಯುಕ್ತ ದಾಳಿಯನ್ನ ಮಾಡಲಾಗಿದೆ. ಇನ್ನು ವಾಸಂತಿ ಅಮರ್ ಮೇಲೆ ಈ ಹಿಂದೆ ಭ್ರಷ್ಟಾಚಾರ ಅಂತ ಹೇಳಿ ದೂರೆಲ್ಲ ದಾಖಲಾಗಿತ್ತು. ಕೇರೈಟ್ ಸಂಸ್ಥೆ ವಿಶೇಷ ಆಯುಕ್ತೆಯೂ ಕೂಡ ಆಗಿದ್ದಾರೆ ವಾಸಂತಿ ಅಮರ್. ಮನೆ ಕಚೇರಿಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಇನ್ನು ದಾಖಲೆ ಪತ್ರಗಳು, ಹಣ, ಚಿನ್ನಾಭರಣದ ಬಗ್ಗೆ ಶೋಧವನ್ನ ನಡೆಸ್ತಾ ಇದ್ದಾರೆ. ಇನ್ನು ಬಿಬಿಎಂಪಿಯ ಡಬಲಿ ಯರಪ್ಪ ರೆಡ್ಡಿ ಮೇಲೂ ಕೂಡ ದಾಳಿಯಾಗಿದೆ. ಸಿವಿ ರಾಮನ್ ನಗರದ ಮನೆಯಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಒಟ್ಟು 3 ಅಧಿಕಾರಿಗಳ ಮನೆಯಲ್ಲಿ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ. ಬೀದರ್ನ ಸಿಟಿ ರೂರಲ್ ಪ್ರಾಜೆಕ್ಟ್ ಅಧಿಕಾರಿ ಮೇಲೂ ಕೂಡ ಲೋಕ ದಾಳಿಯಾಗಿದೆ. ಬೆಂಗಳೂರಿನ ಸಹಕಾರ ನಗರದ ಮನೆಯಲ್ಲೂ ಶೋಧವನ್ನ ಮಾಡಲಾಗ್ತಾ ಇದೆ. ಅಪಾರ ಪ್ರಮಾಣದ ಚಿನ್ನಾಭರಣ, ಕಂತೆ ಹಣವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಟೌನ್ ಪ್ಲಾನಿಂಗ್ ಮತ್ತು ರೂರಲ್ ಪ್ರಾಜೆಕ್ಟ್ ಅಧಿಕಾರಿ ಸಹಾಯಕ ನಿರ್ದೇಶಕ ಹುದ್ದೆಯಲ್ಲಿರುವಂತಹ ಮಾರುತಿ ಬಗ್ಲಿ ಮನೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ ಮತ್ತೆ ದುಡ್ಡು ಪತ್ತೆಯಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಯಾವೆಲ್ಲ ಅಧಿಕಾರಿಗಳ ಮೇಲೆ ಲೋಕ ಕಣ್ಣು ಬಿದ್ದಿದೆ? ಈಗ ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ ಮತ್ತೆ ನಗದೆಲ್ಲ ಪತ್ತೆ ಆಗ್ತಾ ಇದೆ. ಸಾರ್ವಜನಿಕರಲ್ಲಿ ಒಂದು ಕುತೂಹಲ ಇರುತ್ತೆ, ಇವ್ರ ಮೇಲೆಲ್ಲ ಏನ್ ಕಂಪ್ಲೇಂಟ್ ಬಂದಿತ್ತು ಈ ಹಿಂದೆ? ಶರ್ಮಿತಾ, ಬೆಂಗಳೂರು ನಗರದಲ್ಲಿ ಒಟ್ಟು 3 ಕಡೆಗಳಲ್ಲಿ 3 ಅಧಿಕಾರಿಗಳ ಮೇಲೆ 14 ಕಡೆಗಳಲ್ಲಿ ಲೋಕಾಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಬೆಳಗಿನ ಜಾವ 6:20 ಸುಮಾರಿಗೆ ಏಕಕಾಲಕ್ಕೆ 3 ಅಧಿಕಾರಿಗಳ ನಿವಾಸ ಮತ್ತು ಕಚೇರಿ ಅವರಿಗೆ ಸೇರಿರುವಂತಹ ಕಟ್ಟಡದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಮುಖ್ಯವಾಗಿ ಕೇರೈಟ್ನ ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಆಗಿರುವಂತಹ ವಾಸಂತಿ ಅಮರ್ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಟೌನ್ ಪ್ಲಾನಿಂಗ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರುವಂತಹ ಬಾಗ್ಲಿ ಮಾರುತಿ ಮತ್ತು ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರುವಂತಹ ಯರಪ್ಪ ರೆಡ್ಡಿ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಈಗಾಗಲೇ ದಾಳಿ ಏನು ಮುಂದುವರೆದಿರುವಂತದ್ದು. ಅವರ ದಾಖಲೆಗಳು ಮತ್ತೆ ಅವರು ಸಂಪಾದನೆ, ಅವರ ಆಸ್ತಿಗಳ ಮೇಲೆ, ಅವರ ಆದಾಯದ ಮೇಲೆ ಎಲ್ಲವೂ ಕೂಡ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಆರ್ ಟಿ ನಗರದ PWSSB ಏನು ಕಚೇರಿ ಬಳಿ ಇರುವಂತಹ ವಾಸಂತಿ ಅಮರ್ ನಿವಾಸದ ಮೇಲೂ ಕೂಡ 3 ಅಧಿಕಾರಿಗಳು ಬೆಳಿಗ್ಗೆ 6:20ಕ್ಕೆ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ಅವರಿಗೆ ಸೇರಿರುವಂತಹ ಆ ಜಮೀನು, ಆಸ್ತಿಗಳೆಲ್ಲವೂ ಕೂಡ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು. ಇಲ್ಲಿಗೆ ಬೆಂಗಳೂರು ಲೋಕಾಯುಕ್ತ SP ಆಗಿರುವಂತಹ ವಂಶೀಕೃಷ್ಣ ಅವರು ಭೇಟಿ ಕೊಟ್ಟು ಬಳಿಕ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದ್ರು. ಅಕ್ರಮವಾಗಿ ಸಂಪಾದನೆ ಮಾಡಿರುವಂತಹ ಜಮೀನುಗಳ ದಾಖಲೆಗಳು ಕೂಡ ಕೆಲವು ಇದೆ ಅಂತ ಮೇಲ್ನೋಟಕ್ಕೆ ನಮಗೆ ಕಂಡು ಬಂದಿದೆ. ಆದ್ರೆ ಅದನ್ನ ಅನಲೈಸ್ ಮಾಡುವಂತ ಅಗತ್ಯ ಇದೆ. ಸೂಕ್ತವಾಗಿರುವಂತಹ ದಾಖಲೆಗಳನ್ನ ಅವರು ಕೊಡೋದ್ರಲ್ಲಿ ನಡೆದಿದ್ರೆ ನಾವು ಮುಂದಿನ ಕ್ರಮ ಏನು ಆ ರೀತಿಯಾಗಿರುವಂತಹ ಕ್ರಮವನ್ನ ತೆಗೆದುಕೊಳ್ತೇವೆ. ಮತ್ತೆ ಮುಖ್ಯವಾಗಿ ಈ ವಾಸಂತಿ ಅಮರ್ ಮೇಲೆ ಈಗಾಗಲೇ ಹಲವು ರೀತಿಯ ಆರೋಪಗಳು ಕೂಡ ಕೇಳಿ ಬಂದಿತ್ತು. ದಾಸರಹಳ್ಳಿ ಬಳಿಯ 10 ಎಕರೆ 20 ಗುಂಟೆ ಸರ್ಕಾರಿ ಜಮೀನನ್ನ ಖಾಸಗಿ ವ್ಯಕ್ತಿಗೆ ಅನಧಿಕೃತವಾಗಿ ಪರಭಾರೆ ಮಾಡಿಕೊಟ್ಟಿದ್ರು. ಈ ಒಂದು ಪ್ರಕರಣದಲ್ಲಿ ಕಂದಾಯ ಇಲಾಖೆ ವಿಚಾರಣೆಗೂ ಕೂಡ ಅವರು ಒಳಪಟ್ಟಿದ್ರು. ಇತ್ತೀಚೆಗೆ ಅಂದ್ರೆ ಜುಲೈ 15ನೇ ತಾರೀಕು ಹಲ್ಸೂರ್ ಗೇಟ್ ಪೊಲೀಸ್ ಠಾಣೆಯಲ್ಲೂ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಅವ್ರ ಮೇಲೆ ಒಂದು FIR ಕೂಡ ದಾಖಲಾಗಿರುವಂತದ್ದು. ಎಲ್ಲ ಪ್ರಕರಣಗಳು ನಡೀತಾ ಇರುವ ಹೊತ್ತಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿ ಇದೀಗ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಆಶಿಕ್ ಈ ಕ್ಷಣದ ಮಾಹಿತಿಗೆ. ಬಾಲಿವುಡ್ ನಟರಿಂದ ಕಾರನ್ನ ಖರೀದಿಸಿ ಟ್ಯಾಕ್ಸ್ ಕಟ್ಟದ ಆರೋಪ ಕೇಳಿಬಂದಿದೆ. ಅಮಿತಾಬ್ ಹಾಗೆಯೇ ಆಮಿರ್ ಖಾನ್ ಅವರಿಂದ ಕಾರನ್ನ ಖರೀದಿ ಮಾಡಿದ್ರು ಬಾಬು. RTO ರೇಡ್ ಬಳಿಕ ತೆರಿಗೆಯನ್ನ ಕಟ್ಟಿದ್ದಾರೆ KGF ಬಾಬು. ಈ ಹಿಂದೆ ಸಾಕಷ್ಟು ಸುದ್ದಿಯಾಗಿತ್ತು ಇವ್ರ ಬಗ್ಗೆ. ಬಾಲಿವುಡ್ ನಟರಿಂದ, ಅದರಲ್ಲೂ ಅಮಿತಾಬ್ ಬಚ್ಚನ್ ಕಾರನ್ನ ಇವರು ಖರೀದಿ ಮಾಡ್ಕೊಂಡು ಬಂದಿದ್ದಾರೆ ಅಂತೆಲ್ಲ ಸುದ್ದಿಯಾಗಿತ್ತು. ಇವತ್ತು ಅಧಿಕಾರಿಗಳು ಹೋದ್ರು, ಕಾದು ಗೇಟ್ ಓಪನ್ ಮಾಡಿದ್ರಂತೆ. ಅದಾದ್ಮೇಲೆ ತೆರಿಗೆ ಹಣವನ್ನು ಕಟ್ಟಿಸ್ಕೊಂಡಿದ್ದಾರೆ. ಅಮಿತಾಬ್ರಿಂದ ಖರೀದಿಸಿದಂಥ ಕಾರ್ಗೆ 18.53 ಲಕ್ಷ ಟ್ಯಾಕ್ಸ್ ಅನ್ನು ಕಟ್ಟಿಸಿಕೊಳ್ಳಲಾಗಿದೆ. ಇನ್ನು ಆಮಿರ್ ಖಾನ್ ಬಳಿ ಖರೀದಿ ಮಾಡಿದಂಥ ಕಾರ್ಗೆ 19.73 ಲಕ್ಷ ಟ್ಯಾಕ್ಸ್ ಆಗಿದೆ. RTO ಟ್ಯಾಕ್ಸ್ ಕಟ್ಟಿ ರಶೀದಿಯನ್ನು ಪಡ್ಕೊಂಡಿದ್ದಾರೆ KGF ಬಾಬು.